ಅಂದ್ರೆ ಸರ್ ಸೆಕೆಂಡ್ ಇಯರ್ ಮುಗಿದ್ರೆ ಅಂದ್ರೆ 12th ಆಗಲಿ ಸೆಕೆಂಡ್ ಇಯರ್ ಆಗಲಿ ಮುಗಿದ ತಕ್ಷಣ ನಮಗೆ ಸಾಕಷ್ಟು ಅವಕಾಶಗಳಿದೆ. ಬೇರೆ 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 ಕೋರ್ಸಸ್ಗಳಿದೆ. ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಪ್ಯಾಷನ್ ಮತ್ತೆ ನಿಮ್ಮ ಕರಿಯರ್, ಇದನ್ನ ಮೂರನ್ನು ತಲೆಯಲ್ಲಿ ಇಟ್ಕೊಂಡು ಅಂದ್ರೆ ಒಂದು ಯೋಚನೆ ಮಾಡ್ಕೊಂಡು ಈ ಗಾಟ್ ಟು ಚೂಸ್ ದ ಸಬ್ಜೆಕ್ಟ್, ಯಾವ್ದು ಕೋರ್ಸ್ ನಾನು ಚೂಸ್ ಮಾಡ್ತೀನಿ ಅಂತ. ದೇರ್ ಆರ್ ಸೋ ಮೆನಿ ಅದರ್ ಕೋರ್ಸಸ್ ಆಲ್ಸೋ. ಅಂದ್ರೆ ನಾವು ಬರೀ ಈ ಮೆಡಿಕಲ್ ಇಂಜಿನಿಯರಿಂಗು ಅಥವಾ ನಾರ್ಮಲ್ ಯೂಶುವಲ್ BSc BCom BA ಇದಷ್ಟೇ ಅಲ್ಲ, ಅದು ಬಿಟ್ಟು ವಿ ಡು ಹ್ಯಾವ್ ಲಾಟ್ಸ್ ಆಫ್ ಅದರ್ ಕೋರ್ಸಸ್ ವಿಚ್ ಒನ್ ಕ್ಯಾನ್ ಚೂಸ್. PUC ಆಯ್ತು, ನಮಗೆ ಆದಷ್ಟು ಬೇಗ ಸ್ವಲ್ಪ ಹಣ ಸಂಪಾದನೆ ಮಾಡಬೇಕು. ನಾವು ಲಾಂಗ್ ಟರ್ಮ್, ಈಗ ಇಂಜಿನಿಯರಿಂಗ್ ಅಂದ್ರೆ 4 years, ಮೆಡಿಕಲ್ ಅಂದ್ರೆ 5-6 years, ಇದು 4.5 ನಮ್ಗೆ ಕಷ್ಟ ಆಗುತ್ತೆ. ಅಷ್ಟು ಕಾಲ ನಾವು ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ. ಐ ಹ್ಯಾವ್ ಟು ಅರ್ನ್ ಸಮಥಿಂಗ್ ಕ್ವಿಕ್ಲಿ. PUC ಆಗಿದೆ, ಅವಾಗ ಏನ್ ಮಾಡ್ಬೇಕು ಅವ್ರು? ಈಗ PUC ಮಾಡಿದ್ದಾರೆ, ಅದರಲ್ಲಿ ಉತ್ತೀರ್ಣರಾಗಿದ್ದಾರೆ, ಪಾಸ್ ಆಗಿದ್ದಾರೆ. ಅವರು ಹೊರಗೆ ವಿದೇಶಗಳಿಗೆ ಹೋಗಿ ಅಲ್ಲಿ ಸ್ಟಡಿ ಮಾಡಬೇಕು. ಅದಕ್ಕೆ ಏನಿದೆ ಸ್ಕೋಪ್? ಇದೆ ಸರ್, ಖಂಡಿತ. ಅದಕ್ಕೆಲ್ಲ ಬೇರೆ ಅಗೇನ್ ಅವ್ರು ಚೂಸ್ ಮಾಡ್ಬೇಕು. ಬಟ್ ಕೆಲವೊಂದ್ ಕಡೆ ಏನಿದೆ ಇಂಟಿಗ್ರೇಟೆಡ್ ಇರುತ್ತೆ. ಅಂದ್ರೆ ದೇ ವಿಲ್ ಹ್ಯಾವ್ ಬೇರೆ ಬೇರೆ ಕಂಟ್ರಿಯಲ್ಲಿ, ಈಗ ಇಂಡಿಯಾದಲ್ಲೇನೆ ಅವರು ಜಾಯಿನ್ ಆಗ್ತಾರೆ, ಬಟ್ ದೇ ವಿಲ್ ಹ್ಯಾವ್ 1 year ಇನ್ ಸಿಂಗಾಪುರ್, 1 year ಇನ್ ದುಬೈ, 1 year ಇನ್ ಮಲೇಷಿಯಾ, ಅಂಡ್ ದೇ ಗೆಟ್ ಅ ಕೋರ್ಸ್. ಅಂದ್ರೆ ನಾವು ಹೇಳ್ತೀವಿ ಎಲ್ಲಾ ಕಡೆ ಹೋಗ್ಬಿಟ್ಟು, ಅಂದ್ರೆ ದಟ್ ಇಸ್ ಹೌ ದೇ ಗೆಟ್ ದಿ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್. 3 ಕಡೆ ಮಾಡಿ ಅವ್ರಿಗೆ ಒಂದ್ ಕಡೆಯಿಂದ ಡಿಗ್ರಿ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಹೇಳಿಕ್ಕೆ ಇಷ್ಟಪಡ್ತೀನಿ ಏನಂದ್ರೆ, ಜಸ್ಟ್ ಡೋಂಟ್ ವರಿ ಅಬೌಟ್ ದಟ್ ಯು ಹ್ಯಾವ್ ನಾಟ್ ಕ್ಲಿಯರ್ಡ್ ದ PUC. ಯಾಕಂದ್ರೆ ಪಾಸಿಂಗ್ ಇಸ್ ನಾಟ್ ಎವ್ರಿಥಿಂಗ್ ಇನ್ ಇಟ್ ಸೆಲ್ಫ್. ಒಂದೊಂದ್ಸರಿ ನಮಸ್ಕಾರ, ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಮ್ಮ ವಿಶೇಷ ಸಂಚಿಕೆಯಲ್ಲಿ PUC ಸ್ಟೂಡೆಂಟ್ಸ್, PUC ವಿದ್ಯಾರ್ಥಿಗಳು ಅವರು ಉತ್ತೀರ್ಣರಾದ ಮೇಲೆ ಅವರು ಏನೇನು ಪಾಸಿಬಿಲಿಟೀಸ್ ಇದೆ, ಏನು ಮಾಡಬಹುದು, ಯಾವ ರೀತಿ ಅವರ ಫರ್ದರ್ ಸ್ಟಡೀಸ್ ವಿದ್ಯಾರ್ಜನೆ ಯಾವ ರೀತಿ ಮುಂದುವರಿಸಬಹುದು, ಯಾವ್ಯಾವ ಬ್ರಾಂಚಸ್ ಇದೆ, ಏನು ಸ್ಕೋಪ್ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಮತ್ತು PUCನಲ್ಲಿ ಉತ್ತೀರ್ಣರು ಆಗದಿರ ಇರೋಂಥ ವಿದ್ಯಾರ್ಥಿಗಳಿಗೆ ಅವರು ಏನು ಅವಕಾಶ ಇದೆ, ಅವರು ಸಹ ಏನು ಮಾಡಬಹುದು, ಈ 2 ವಿಷಯದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ವಿಶೇಷ ಅತಿಥಿ ಇದ್ದಾರೆ. ಡಾಕ್ಟರ್ ಸುಕನ್ಯಾ ಹೆಗಡೆ ಮೇಡಮ್ ಅವರು INIMS ಕಾಲೇಜ್ ಪ್ರಾಂಶುಪಾಲರು ಮತ್ತು ಒಂದು ಮೋಟಿವೇಶನ್ ಸ್ಪೀಕರ್, ಮತ್ತು ಸಾಕಷ್ಟು ಅವರು ಒಂದು ಎಜುಕೇಷನಿಸ್ಟ್. ಸೊ ಹಾಗಾಗಿ ಅವ್ರ ಜೊತೆ ಈ ಒಂದು ಸಂಪರ್ಕ ಬಹಳ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೇರೆಂಟ್ಸ್ಗೆ ಬಹಳ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ವಿಶೇಷ ಸಂಚಿಕೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್ ಅವ್ರು ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ PUC ಎಕ್ಸಾಮ್ಸ್ ಆಯಿತು, ರಿಸಲ್ಟ್ಸ್ ಬಂತು, ಸಾಕಷ್ಟು ಸ್ಟೂಡೆಂಟ್ಸು ಉತ್ತೀರ್ಣರಾಗಿದ್ದಾರೆ, ಪಾಸ್ ಆಗಿದ್ದಾರೆ, ಅವರಿಗೆ ಅಭಿನಂದನೆಗಳು. ಅವರಿಗೆ ಯಾವ ರೀತಿ ಅವರು PUC ಪಾಸ್ ಆದಮೇಲೆ ಅವ್ರಿಗೆ ಯಾವ ರೀತಿ ಒಂದು ಅವಕಾಶಗಳಿದೆ, ವಾಟ್ ಸ್ಕೋಪ್ ದೇ ಹ್ಯಾವ್, ವಾಟ್ ದೇ ಕ್ಯಾನ್ ಡೂ ಫರ್ದರ್? ಮೊಟ್ಟ ಮೊದಲಾಗಿ ನಿಮಗೆ ಧನ್ಯವಾದಗಳು. ಹಾಗೆ PUC ಉತ್ತೀರ್ಣರಾದ ಮಕ್ಕಳಿಗೆ ಎಲ್ಲ ಅಭಿನಂದನೆಗಳು. ಹಾಗೆ ಉತ್ತೀರ್ಣ ಆಗದೆ ಇರುವಂತಹ ವಿದ್ಯಾರ್ಥಿಗಳಿಗೆ ಬೇಜಾರು ಬೇಡ, ಅವ್ರಗಳಿಗೂ ಸಾಕಷ್ಟು ಅವಕಾಶಗಳಿದೆ, ಮುಂದೆ ಬರುವಂತಹ ಎಲ್ಲ ಒಂದು ದಾರಿಗಳು ಇವೆ. ಸೊ ಈ ನಿಟ್ಟಿನಲ್ಲಿ ನಾವು ಮೊದಲನೇದಾಗಿ ಈಗ ಉತ್ತೀರ್ಣ ಆಗಿರುವಂತಹ ಮಕ್ಕಳಿಗೆ ಏನೇನು ಅವಕಾಶಗಳಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಗೆ ಗೊತ್ತಿರೋ ಹಾಗೆ 3 ಸ್ಟ್ರೀಮ್ಸ್ಗಳು, ಒಂದು ಸೈನ್ಸ್, ಒಂದು ಕಾಮರ್ಸ್, ಇನ್ನೊಂದು ಆರ್ಟ್ಸ್. ಈ ಸೈನ್ಸ್ ಸ್ಟ್ರೀಮ್ ಮಕ್ಕಳಿಗೆ ಸಾಕಷ್ಟು ಅವಕಾಶಗಳು, ಹಾಗೆ ಎಲ್ಲ ಸ್ಟ್ರೀಮ್ಗಳಿಗೂ ಇರುತ್ತೆ. ನಾವು ಮೊದಲನೇದಾಗಿ ಸೈನ್ಸ್ ಸ್ಟ್ರೀಮ್ ನ ನೋಡೋಣ. ಸೈನ್ಸ್ ಸ್ಟ್ರೀಮ್ ಅಲ್ಲಿ ಹೇಗೆ ಅಂದ್ರೆ, ನಮ್ಮಲ್ಲಿ ಈಗ ಟೋಟ್ಲಿ ನಮಗೆ PCMB ಅನ್ನುವಂತ ಸಬ್ಜೆಕ್ಟ್ಸ್ಗಳು, ಅದರಲ್ಲಿ ಕೆಲವು ಮಕ್ಕಳು PCM ಅಂತ ಇಂಟ್ರೆಸ್ಟ್ ಇರುತ್ತೆ, ಅಂದ್ರೆ ಅವರಿಗೆ ಮ್ಯಾಥಮೆಟಿಕ್ಸ್ ಬೇಸ್ಡ್. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಹೆಚ್ಚಿನವರೆಲ್ಲ ಇಂಜಿನಿಯರಿಂಗ್ ಸ್ಟ್ರೀಮ್ಗೆ ಇಷ್ಟಪಡ್ತಾರೆ. ಇಂಜಿನಿಯರಿಂಗ್ ಅಲ್ಲಿ ನಮ್ಗೆ ಸಾಕಷ್ಟು ಬೇರೆ ಬೇರೆ ಡಿವಿಷನ್ಸ್ ಗಳಿದೆ, ಅಂದ್ರೆ ಸ್ಟ್ರೀಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮೆಕ್ಯಾನಿಕಲ್ ಇರ್ಬೋದು, ಅಥವಾ ಸಿವಿಲ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು. ಈ ತರ ಸ್ಟ್ರೀಮ್ಸ್ ಗಳನ್ನ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಗೊಳ್ತಾರೆ. ಅಂದ್ರೆ ಈಗ ಅದಕ್ಕೆ CET ಇರ್ಬೋದು, JEE ಇರ್ಬೋದು, ಅದಕ್ಕೆ ಅದರದೇ ಆದಂತ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳಿರುತ್ತೆ. ಅದು ಇಂಜಿನಿಯರಿಂಗ್ ಬಿಟ್ಟು ಅವರು ಆರ್ಕಿಟೆಕ್ಚರ್ ಕೂಡ ಮಾಡಬಹುದು, BArch ಅಂತ ಹೇಳ್ತೀವಿ. ಅದು ಬಿಟ್ರೆ ಅವ್ರಿಗೆ ನೆಕ್ಸ್ಟ್ ಇರೋದು NDA, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಆ ಕೋರ್ಸ್ ಅಂದ್ರೆ ಆ ಒಂದು ಎಕ್ಸಾಮ್ ನ ತಗೊಂಡ್ಬಿಟ್ಟು ಅವ್ರು ಡಿಫೆನ್ಸ್ ಅಲ್ಲಿ ಹೋಗುವಂತ ಎಲ್ಲ ಅವಕಾಶಗಳು ಅವ್ರಿಗಿರುತ್ತೆ. ಇದು ಯಾವ್ದು ಬೇಡ, ನನಗೆ ಡಿಗ್ರಿ ಮಾಡ್ತೀನಿ ಸಾಧಾರಣವಾಗಿ ಅಂತಂದ್ರೆ BCA ಮಾಡ್ಬೋದು, ಬ್ಯಾಚಲರ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂತ. ಸೊ ಇದೆಲ್ಲವೂ ಕೂಡ ನಮ್ಮ ಈ ಇಂಜಿನಿಯರಿಂಗ್ ಮಾಡಿರೋ, ಅಂದ್ರೆ ಮ್ಯಾಥಮೆಟಿಕ್ಸ್ ಅಂತ ಮೇನ್ ಸ್ಟ್ರೀಮ್ ಇಟ್ಕೊಂಡು ಮಾಡುವಂತ ಮಕ್ಕಳಿಗೆ, ಅಂದ್ರೆ PCM ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಇನ್ನು ಕೆಲವು ಮಕ್ಕಳಿಗೆ ಮ್ಯಾಥ್ಸ್ ಬೇಡ, ನನಗೆ
ನಾನು ಹೆಚ್ಚು ಸೈನ್ಸ್ ಅಂದ್ರೆ ಬಯಾಲಜಿಕಲ್ ಅಂದ್ರೆ ಲೈಫ್ ಸೈನ್ಸ್ ಸ್ಟ್ರೀಮಿಗೆ ಹೋಗ್ಬೇಕು ಅನ್ನೋರೆಲ್ಲ PCB ಮೇಲೆ ಹೆಚ್ಚು ಒತ್ತು ಕೊಟ್ಟಿರ್ತಾರೆ. PCB ತಗೊಂಡವ್ರಿಗೆ ಏನು MBBS ಫಸ್ಟ್ ಆಪ್ಷನ್ ಇರುತ್ತೆ. ಅದು ಬಿಟ್ರೆ BDS ಅಂದ್ರೆ ಬ್ಯಾಚಲರ್ಸ್ ಆಫ್ ಡೆಂಟಲ್ ಸೈನ್ಸ್ ಅಂತ ಹೇಳ್ತೀವಿ. ಅದು ಬಿಟ್ರೆ ಅವರು BPT ಮಾಡ್ಬೋದು, ಅಂದ್ರೆ ಫಿಸಿಯೋಥೆರಪಿ ಇರ್ಬೋದು. ಅದು ಬಿಟ್ರೆ BAMS ಅಂದ್ರೆ ಆಯುರ್ವೇದಿಕ್ ಇರ್ಬೋದು, ಹೋಮಿಯೋಪತಿಕ್ ಮಾಡಬಹುದು. ಸೊ ಈ ತರ ಅಂದ್ರೆ ಇವನ್ ಅವರು ಫಾರ್ಮಾ ಕೋರ್ಸಸ್ ಗಳನ್ನ ತಗೊಳ್ಬಹುದು. ಸೊ ಇದು ಬಂದ್ಬಿಟ್ಟು ಯಾರಿಗೆ ಬಯಾಲಜಿ ಮೇಲೆ ಹೆಚ್ಚು ಇಂಟ್ರೆಸ್ಟ್ ಇದೆಯೋ ಅವರು ಆ ಸ್ಟ್ರೀಮ್ ಅನ್ನ ತಗೊಳ್ಬಹುದು. ಓಕೆ, ಆಯ್ತು. ಈಗ ಕಾಮರ್ಸ್ ಮಾಡುವಂತ ಸ್ಟೂಡೆಂಟ್ಸ್ ಇದ್ದಾರೆ. ಹಾ, ಈ ಕಾಮರ್ಸ್ ಮಕ್ಕಳಿಗೆ ಸರ್ ಅವ್ರಿಗೆ ಬೇರೆ ಆಪ್ಷನ್ಸ್ ಗಳಿದೆ. ಅಂದ್ರೆ ಅವ್ರಿಗೆ ಫಸ್ಟ್ ಬಂದ್ಬಿಟ್ಟು ಬಿಕಾಮ್ ಅಂತ ಹೇಳ್ತೀವಿ, ಜನರಲ್ ಬಿಕಾಮ್. ಜನರಲ್ ಬಿಕಾಮ್ ಬೇಡ ಅಂದ್ರೆ ಇನ್ನು ಸ್ಪೆಷಲೈಸ್ಡ್ ಬಿಕಾಮ್ಸ್ ಗಳಿದೆ ನಮ್ಮಲ್ಲಿ. ಬಿಕಾಮ್ ಲಾಜಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್, ಬಿಕಾಮ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್, ಈ ತರ ಬೇರೆ ಬೇರೆ ಕೋರ್ಸಸ್ ಗಳಿದೆ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇರಬಹುದು. ಸೊ ಅದನ್ನ ತಗೊಳ್ಬಹುದು. ಇಲ್ಲ ಜನರಲ್ ಬಿಕಾಮ್ ತಗೊಳ್ಬಹುದು. ಇಲ್ಲ ಬಿಕಾಮ್ ನನಗೆ ಅಷ್ಟಾಗಿ ಬೇಡ, ನಾನು ಪ್ರೊಫೆಷನಲ್ ಕೋರ್ಸ್ ಮಾಡ್ತೀನಿ ಕಾಮರ್ಸ್ ಸೆಕೆಂಡರಿ ಆದ ನಂತರ ಅಂದ್ರೆ CA ಇದೆ, ಅಂದ್ರೆ ಚಾರ್ಟರ್ಡ್ ಅಕೌಂಟೆನ್ಸಿ ಅಂತ ಹೇಳ್ತೀವಿ. CMA ಇದೆ, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತ. ಅದು ಬೇಡ ಅಂದ್ರೆ CS ಕಂಪ್ನಿ ಸೆಕ್ರೆಟರಿ ಅಂತ. ಇದು ಮೂರು ಕೂಡ ನಮ್ಗೆ ಪ್ರೊಫೆಷನಲ್ ಕೋರ್ಸಸ್ ಅಂತ ಹೇಳ್ತೀವಿ. ಅಂದ್ರೆ ಕಾಮರ್ಸ್ ಸ್ಟ್ರೀಮ್ ಅಲ್ಲಿ ಪ್ರೊಫೆಷನಲ್ ಕೋರ್ಸಸ್. ಈ ಕೋರ್ಸಸ್ ಗಳನ್ನ ಅವರು ತಗೊಳ್ಬಹುದು. ಅದು ಇಲ್ಲ ಅಂತಂದ್ರೆ ಅವರು ನೆಕ್ಸ್ಟ್ ಅವರಿಗೆ BBA ಮಾಡಬಹುದು, ಬ್ಯಾಚಲರ್ಸ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಅಥವಾ ಬ್ಯಾಚಲರ್ಸ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್. ಸೊ ಇದೆಲ್ಲ ಆಪ್ಷನ್ಸ್ ಗಳು ಈ ಕಾಮರ್ಸ್ ಸ್ಟ್ರೀಮ್ ಅವ್ರಿಗೆ ಇದೆ. ಓಕೆ, ಈಗ ಮತ್ತೆ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ ಅವ್ರು ಏನ್ ಮಾಡ್ಬೋದು? ಆರ್ಟ್ಸ್ ಸ್ಟೂಡೆಂಟ್ಸ್ ಗಳಿಗೆ ಅವರಿಗೆ ತುಂಬಾ ಆಪ್ಷನ್ಸ್ ಗಳು ಓಪನ್ ಇದೆ. ಫಸ್ಟ್ ಅಂದ್ರೆ ಅವ್ರು BA ದಲ್ಲಿನೂ ಮತ್ತೆ ನಮಗೆ ಸಾಕಷ್ಟು ಬೇರೆ ಬೇರೆ ಸ್ಟ್ರೀಮ್ಸ್ ಗಳಿದೆ. ಅಂದ್ರೆ BA ಅಂದ್ರೆ ನಮ್ಗೆ ಸಬ್ಜೆಕ್ಟ್ಸ್ ಕಾಂಬಿನೇಷನ್ಸ್ ಇರುತ್ತೆ. ಅವರು ಲ್ಯಾಂಗ್ವೇಜ್ ತಗೊಳ್ಬಹುದು, ಇಂಗ್ಲಿಷ್, ಹಿಂದಿ, ಕನ್ನಡ, ಆ ತರ. ಅದು ಬೇಡ ಅಂತಂದ್ರೆ ಅವರಿಗೆ ಹಿಸ್ಟ್ರಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಜಿಯಾಲಜಿ ಅಂತ ಇರುತ್ತೆ. ಸೊ ಈ ತರದ ಸಬ್ಜೆಕ್ಟ್ಸ್ ಗಳನ್ನ ಅವರು ಚೂಸ್ ಮಾಡ್ಕೊಂಡು ಮಾಡ್ಬೋದು. ಅದು ಬೇಡ ನನಗೆ BA ತಗೊಳ್ಳೋದಿಲ್ಲ ನಾನಂದ್ರೆ ಇವಾಗ ಬ್ಯಾಚಲರ್ಸ್ ಆಫ್ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಅಂತ ಇದೆ, ವಿಚ್ ವಿಲ್ ಮೇಕ್ ದೆಮ್ ಜರ್ನಲಿಸ್ಟ್. ಅಂದ್ರೆ ಅವರು ಒಂದು ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಗೆ ಹೋಗ್ಬೋದು. ಅಂದ್ರೆ ಈಗ ನಾವು ನೋಡ್ತೀವಿ ಮಾಧ್ಯಮ ತುಂಬಾ ವಿಸ್ತಾರವಾಗಿ ಬೆಳೆದಿದೆ. ಹಾಗಿರುವಾಗ ನಮ್ಗೆ ತುಂಬಾ ರಿಕ್ವೈರ್ಮೆಂಟ್ ಇದೆ. ಆಂಕರ್ಸ್ ಇರ್ಬೋದು, ರಿಪೋರ್ಟರ್ಸ್ ಇರ್ಬೋದು, ಇವನ್ ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ಟಿವಿ ಅಂದ್ರೆ ಈಗ ನಾವು ಹೇಳ್ತೀವಿ ಬ್ಯಾಚಲರ್ಸ್ ಆಫ್ ಫೈನ್ ಆರ್ಟ್ಸ್ ಅಂತ. ಅಂದ್ರೆ ದೇ ಕ್ಯಾನ್ ಗೆಟ್ ಇನ್ ಟು ಎನಿ ಫೈನ್ ಆರ್ಟ್ ಇದಕ್ಕೆ ಹೋಗ್ಬೋದು. ಇಲ್ಲ ದೇ ಕ್ಯಾನ್ ಆಲ್ಸೋ ಡೂ BVA ಅಂದ್ರೆ ಬ್ಯಾಚಲರ್ಸ್ ಆಫ್ ವಿಜುವಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಅಂದ್ರೆ ಟೆಲಿವಿಷನ್ ಮಾಧ್ಯಮಕ್ಕೂ ಹೋಗ್ಬೋದು. ಇಲ್ಲ ದೇ ಕ್ಯಾನ್ ಆಲ್ಸೋ ಗೆಟ್ ಇನ್ ಟು ಸಮ್ ಆಫ್ ದಿಸ್ VFX, ಆ ತರದೊಂದು ಆನಿಮೇಷನ್ ಕೋರ್ಸ್ ಗಳಿಗೆ ಹೋಗ್ಬೋದು. ಸೊ ದೇ ಹ್ಯಾವ್ ಲಾಟ್ಸ್ ಆಫ್ ಅಪಾರ್ಚುನಿಟೀಸ್ ಆಫ್ಟರ್ ಆರ್ಟ್ಸ್ ಅಂದ್ರೆ ಸೆಕೆಂಡರಿ ಆರ್ಟ್ಸ್ ಮುಗಿಸ್ಕೊಂಡು ಮಾಡೋವಂಥದ್ದು. ಇಲ್ಲ ನನಗಿದೆ ಯಾವುದು ಬೇಡ, ನಾನು ಲಾ ಮಾಡ್ತೀನಿ ಅಂದ್ರೆ LLB ಮಾಡಬಹುದು. ಈಗ ಹೇಗೆ ಅಂದ್ರೆ ಇನ್ನು ಕೆಲವೊಂದು ಕಾಲೇಜ್ಗಳು ನಿಮ್ಗೆ ಜಸ್ಟ್ ಲಾ ಅಲ್ಲ, ಇಂಟಿಗ್ರೇಟೆಡ್ ಅಂತ ಕೊಡ್ತಾರೆ. ಅಂದ್ರೆ BA LLB, BCom LLB, BBA LLB ಅಂತ ಇದೆ. ಸೊ ನಾವು ಆರ್ಟ್ಸ್ ಮಾಡ್ಕೊಂಡು ನಾವು ಇಂಟಿಗ್ರೇಟೆಡ್ ತಗೊಳ್ಳೋದಿದ್ರೆ ನೀವು BA LLB ನ ತಗೊಳ್ಬಹುದು. ಸೊ ದಿಸ್ ಇಸ್ ಅಂಡರ್ ಒನ್ ಆಫ್ ದಿ ವೆರಿ ಇಂಟ್ರೆಸ್ಟಿಂಗ್ ಸ್ಟ್ರೀಮ್ ಅಂತ ಹೇಳ್ಬಹುದು. ಹಾಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡಬಹುದು. ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲೂ ಸಾಕಷ್ಟು ಅವಕಾಶಗಳು ಇವತ್ತಿದೆ. ಟೂರಿಸಂ ಇದೆ. ಪ್ಲಸ್ BSW ಅಂತ ಒಂದಿದೆ, ಬ್ಯಾಚಲರ್ಸ್ ಆಫ್ ಸೋಷಿಯಲ್ ವರ್ಕ್ಸ್ ಅಂತ. ಅಂದ್ರೆ ಈಗ NGOs ಗಳಲ್ಲಿ ಕೆಲಸ ಮಾಡುವಂತದ್ದು, ಅಥವಾ ಕೆಲವೊಂದು ಫ್ಯಾಕ್ಟ್ರೀಸ್ ಅಲ್ಲಿ HR ಅಂತ ತಗೊಳ್ತಾರೆ, ಅಥವಾ ಲೇಬರ್ ಆಫೀಸರ್ಸ್ ಅಂತ ತಗೊಳ್ತಾರೆ ಅವ್ರನ್ನ. ಸೊ ಈ BSW ತುಂಬಾ ಸ್ಕೋಪ್ ಇದೆ ಇವತ್ತು. ಸೊ ಇದೆಲ್ಲವೂ ಕೂಡ ಆರ್ಟ್ಸ್ ಸ್ಟ್ರೀಮ್ ಅವ್ರಿಗೆ ತುಂಬಾ ಅನುಕೂಲ. ಈ ಕೋರ್ಸ್ಗಳನ್ನ ಅವ್ರು ಚೂಸ್ ಮಾಡಬಹುದು. ಒಂದು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸರ್, ಸೆಕೆಂಡ್ ಇಯರ್ ಮುಗಿದ್ರೆ ಅಂದ್ರೆ 12th ಆಗ್ಲಿ ಸೆಕೆಂಡರಿ ಆಗ್ಲಿ ಮುಗಿದ ತಕ್ಷಣ ನಮಗೆ ಸಾಕಷ್ಟು ಅವಕಾಶಗಳಿದೆ. ಬೇರೆ 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 ಕೋರ್ಸಸ್ ಗಳಿದೆ. ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಪ್ಯಾಷನ್ ಮತ್ತೆ ನಿಮ್ಮ ಕರಿಯರು, ಇದನ್ನ ಮೂರನ್ನು ತಲೆಯಲ್ಲಿ ಇಟ್ಕೊಂಡು ಅಂದ್ರೆ ಒಂದು ಯೋಚನೆ ಮಾಡ್ಕೊಂಡು ವಿ ಗಾಟ್ ಟು ಚೂಸ್ ದ ಸಬ್ಜೆಕ್ಟ್, ಯಾವ್ದು ಕೋರ್ಸ್ ನಾನು ಚೂಸ್ ಮಾಡ್ತೀನಿ ಅಂತ. ಅದು ಬಿಟ್ಟು ನಮ್ಗೆ ಹೋಮ್ ಸೈನ್ಸ್ ಅಂತ ಕೋರ್ಸ್ ಇದೆ. ಅದು ಬಿಟ್ರೆ ಡಿಜಿಟಲ್ ಮಾರ್ಕೆಟಿಂಗ್, ಟೂರಿಸಮ್, ದೇರ್ ಆರ್ ಸೋ ಮೆನಿ ಅದರ್ ಕೋರ್ಸಸ್ ಆಲ್ಸೋ. ಅಂದ್ರೆ ನಾವು ಬರೀ ಈ ಮೆಡಿಕಲ್, ಇಂಜಿನಿಯರಿಂಗು ಅಥವಾ ನಾರ್ಮಲ್ ಯೂಶುವಲ್ BSc, BCom, BA ಇದಷ್ಟೇ ಅಲ್ಲ. ಅದು ಬಿಟ್ಟು ವಿ ಡು ಹ್ಯಾವ್ ಲಾಟ್ಸ್ ಆಫ್ ಅದರ್ ಕೋರ್ಸಸ್ ವಿಚ್ ಒನ್ ಕ್ಯಾನ್ ಚೂಸ್. ಅದಕ್ಕಂತ ಸ್ಪೆಷಲೈಸ್ಡ್ ಇನ್ಸ್ಟಿಟ್ಯೂಟ್ಸ್ ಗಳಿದೆ. ಫಾರ್ ಎಕ್ಸಾಂಪಲ್ ನನಗೆ ತುಂಬಾ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಮ್ಯಾಥಮೆಟಿಕ್ಸ್ ತುಂಬಾ ಇಂಟ್ರೆಸ್ಟ್ ಇದೆ ಅಂದ್ರೆ ನಮ್ಮಲ್ಲಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಂತ ಇದೆ, ಇಲ್ಲೇ ಬೆಂಗಳೂರಲ್ಲೇ ಇದೆ, ಮೈಸೂರು. ಅದೇ ತರ ನಮ್ಗೆ ಚೆನ್ನೈ ಮ್ಯಾಥಮೆಟಿಕಲ್ ಇನ್ಸ್ಟಿಟ್ಯೂಟ್ ಇದೆ. ಅಂದ್ರೆ ತುಂಬಾ ಮ್ಯಾಥ್ಸ್ ಅಲ್ಲೇನೆ ಅವ್ರಿಗೆ ಏನೋ ಒಂದು ಸ್ಪೆಷಲೈಸ್ಡ್ ಮಾಡ್ಬೇಕು ಅಂದ್ರೆ ಆ ತರ. ನಮ್ಮಲ್ಲಿ ಈಗ IISc ಇದೆ,
ತುಂಬಾ ಸೈನ್ಸ್ ರಿಸರ್ಚ್ ಓರಿಯೆಂಟೆಡ್. ಅಂದ್ರೆ ನಮಗೆ ಬೇರೆ ಬೇರೆ ಕೋರ್ಸಸ್ ಗಳಿಗೆ ಬೇರೆ ಬೇರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುತ್ತೆ. Okay. ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸ್ ಗಳಿದೆ. ವಿ ಡೂ ಹ್ಯಾವ್ ಇನ್ಸ್ಟಿಟ್ಯೂಟ್ಸ್ ಆಫ್ ಎಕ್ಸಲೆನ್ಸ್, ಅಂದ್ರೆ ತುಂಬಾ ಹೆಸರುವಾಸಿಯಾಗಿರುವಂತ ಇನ್ಸ್ಟಿಟ್ಯೂಟ್ಸ್ ಗಳಿದೆ. ಅವ್ರಿಗೆಲ್ಲ ಅವ್ರದೇ ಆದಂತ ಮಾನದಂಡಗಳಿರುತ್ತೆ, ಎಂಟ್ರೆನ್ಸ್ ಎಕ್ಸಾಮ್ಸ್ ಇರುತ್ತೆ, ಕಟ್ ಆಫ್ ಪರ್ಸೆಂಟೇಜ್ ಅಂತ ಇರುತ್ತೆ. ಸೊ ಇವನ್ನೆಲ್ಲ ಮೀಟಪ್ ಮಾಡಿದ್ರೆ ಬಹುಶಃ ಸ್ಟೂಡೆಂಟ್ಸ್ ಕ್ಯಾನ್ ಚೂಸ್ ವಾಟ್ ದೇ ಕ್ಯಾನ್ ಮೇಕ್ ಆಸ್ ಅ ಬೆಸ್ಟ್ ಕರಿಯರ್. ಆ ಕರಿಯರ್ ನ ಫೋಕಸ್ ಅಲ್ಲಿ ಇಟ್ಕೊಂಡು ಮಾಡ್ಬೋದು. ಬಟ್ ಕರಿಯರ್ ಒಂದನ್ನೇ ಯೋಚನೆ ಮಾಡೋದಂತದಲ್ಲ. ಕೆಲವು ಮಕ್ಕಳಿಗೆ ಇರುತ್ತೆ ಏನು ಅಂತಂದ್ರೆ ದೇ ವಾಂಟ್ ಟು ಬಿ ಲಿಟಲ್ ಡಿಫ್ರೆಂಟ್. ಅದಕ್ಕೆ ಎಲ್ಲ ಅವಕಾಶ ನಾವು ಕೊಡ್ಬೇಕು. ಅಂದ್ರೆ ಐ ಡು ನಾಟ್ ವಾಂಟ್ ಜಸ್ಟ್ ಟು ಮೇಕ್ ಮನಿ. I want to be little different and I want to achieve something in that area. Antandaga we do have some courses, some institutions where you can take the specialized courses. For example, animation irbodu. Like I have an interest in animation and I want to do something in that area antandaga you can go to some of those institutes and take up your course. Iga microbiology, BSc microbiology ide, BSc micro biotechnology ide. These are also courses which will fetch you ಬೆಟರ್ ಕರಿಯರ್ ಆಸ್ ಸಚ್. ರಿಸರ್ಚ್ ಅಲ್ಲೇ ಮಾಡ್ಬೇಕು ಅಂತಂದಾಗ ಆ ಏರಿಯಾಕ್ಕೆ ನಮ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೋರ್ಸ್ಗಳು ಇರುತ್ತೆ ಸರ್. ಈಗ ಎಷ್ಟು ಮಾರ್ಕ್ಸ್ ಅವ್ರು ಪಡೆದ್ರೆ ಅವರಿಗೆ ಇಂಥ ಕಾಲೇಜ್ ಸಿಗತ್ತೆ, ಇಂಥ ಕೋರ್ಸ್ ಸಿಗತ್ತೆ, ಆ ರೀತಿ ಕೆಲವು ದ್ವಂದ್ವಗಳು ಸಾಮಾನ್ಯವಾಗಿರುತ್ತೆ. ಇರುತ್ತೆ ಖಂಡಿತ. ಅಲ್ಲ ಈಗ ಏನಾಗುತ್ತೆ ಅಂದ್ರೆ ಸೈನ್ಸ್ ಅಲ್ಲಿ ಖಂಡಿತವಾಗಿನೂ ಆ ಮಾನದಂಡಗಳು ಇದ್ದೇ ಇರುತ್ತೆ. ಈಗ ಇಂಜಿನಿಯರಿಂಗ್ ಗೆ ಒಂದು ಕಟ್ ಆಫ್ ಅಂತ ಇರುತ್ತೆ, ಮೆಡಿಕಲ್ ಗೆ ಒಂದು ಕಟ್ ಆಫ್ ಅಂತ ಇರುತ್ತೆ. ಇಟ್ ಇಸ್ ಜಸ್ಟ್ ನಾಟ್ ದೇರ್ 12th ಮಾರ್ಕ್ಸ್, ಆಲ್ಸೋ ಇಟ್ ಇಸ್ ಕಂಬೈನ್ಡ್ ವಿತ್. ಈಗ ನಮ್ಗೆ ಇಂಜಿನಿಯರಿಂಗ್ ಅಂದಾಗ CET ಅದಕ್ಕೆ ಮ್ಯಾಟರ್ ಆಗುತ್ತೆ, CET ಇದು ಕೌಂಟ್ ಆಗುತ್ತೆ. ಸೊ ದಟ್ ವೆನ್ ಎವರ್ ದೇ ಆರ್ ಪ್ಲಾನಿಂಗ್ ಟು ಟೇಕ್ ಅಪ್ ಇಂಜಿನಿಯರಿಂಗ್ ಆರ್ ಎನಿ ಅದರ್ ಸಚ್ ಕೋರ್ಸಸ್, ನಾವು ಹೇಳ್ತೀವಿ ಅವ್ರಿಗೆ 12th ಪ್ಲಸ್ CET ಅದನ್ನ ಎಗ್ರಿಗೇಟ್ ಮಾಡಿ ತಗೊಳ್ತಾರೆ. ಅದೇ ನಾವು ಮೆಡಿಕಲ್ ಅಂತ ಬಂದಾಗ ಇಟ್ ಇಸ್ ನೀಟ್ ಅಲೋನ್. ಅವಾಗ ಅವರು ನಿಮ್ದು PUC ಮಾರ್ಕ್ಸ್ ನ ಕನ್ಸಿಡರ್ ಮಾಡೋದಲ್ಲ, ನೀಟ್ ಮಾರ್ಕ್ಸ್ ಹೇಗೆ ಅದಕ್ಕೆ ಸ್ಕೋರಿಂಗ್ ಇರುತ್ತೆ, ಅದಕ್ಕೆ ಕಟ್ ಆಫ್ ಇರುತ್ತೆ. ಗವರ್ಮೆಂಟ್ ಗೆ ಇಷ್ಟು ಕಟ್ ಆಫ್ ಅಂದ್ರೆ ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಟೇಕನ್ ದ ಎಕ್ಸಾಮ್ಸ್ ಅಂಡ್ ವಾಟ್ ಇಸ್ ಅ ಕಟ್ ಆಫ್ ಆ ಇಯರ್ ಗೆ ತಕ್ಕಂಗೆ ಫಿಕ್ಸ್ ಆಗುತ್ತೆ. ಸೊ ದೇ ಹ್ಯಾವ್ ಗವರ್ಮೆಂಟ್ ಕಾಲೇಜ್ಗಳಿರುತ್ತೆ, ಪ್ರೈವೇಟ್ ಕಾಲೇಜಸ್ಗಳಿರುತ್ತೆ, ಮೆರಿಟ್ ಸೀಟ್ ಇರುತ್ತೆ, ಮ್ಯಾನೇಜ್ಮೆಂಟ್ ಕೋಟಾ ಇರುತ್ತೆ. ಸೊ ದೇರ್ ಇಸ್ ಲಾಟ್ಸ್ ಆಫ್ ಥಿಂಗ್ಸ್. ಅದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ that itself will be one program altogether. ಬಟ್ ಏನಂತಂದ್ರೆ ನಮ್ಗೆ ಕಾಮರ್ಸ್ ಮತ್ತೆ ಆರ್ಟ್ಸ್ ಗೆ ಆತರ ಎಲ್ಲಾ ಕಾಲೇಜ್ ಅವರು ಕಟ್ ಆಫ್ ಇಟ್ಟಿರೋದಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಇನ್ಸ್ಟಿಟ್ಯೂಟ್ ಅಂಡ್ ಡಿಪೆಂಡ್ಸ್ ಅಪಾನ್ ದಿ ಕೋರ್ಸ್ ವಾಟ್ ದೇ ಆರ್ ಚೂಸಿಂಗ್. ಸ್ಟೂಡೆಂಟ್ ಕಾಲೇಜ್ನ ಚೂಸ್ ಮಾಡ್ತಾರಾ ಅಥವಾ ಕಾಲೇಜು ಸ್ಟೂಡೆಂಟ್ ಚೂಸ್ ಮಾಡ್ತಾರಾ? ಇಟ್ಸ್ ಅ $1 million ಕ್ವಶನ್. ಯಾಕಂದ್ರೆ ಆಕ್ಚುಲಿ ಹೌದು, NEP ಬಂದಿರೋದು ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡಿದಾಗ ಎವ್ರಿ ಸ್ಟೂಡೆಂಟ್ ಶುಡ್ ಹ್ಯಾವ್ ಅ ಚಾಯ್ಸ್ ಟು ಚೂಸ್ ಅ ಕಾಲೇಜ್ ಅಂತ ಅದ್ರದ್ದು ಉದ್ದೇಶ ಆಗಿದ್ದು. ಅಂದ್ರೆ ಸ್ಟೂಡೆಂಟ್ ಕ್ಯಾನ್ ಗೋ ಟು ಅ ಪೋರ್ಟಲ್ ಅಂಡ್ ಚೂಸ್ ಅ ಕಾಲೇಜ್ ಅಂಡ್ ಸಿಲೆಕ್ಟ್, ಅಂದ್ರೆ ಅಲ್ಲಿ ಅಪ್ಲಿಕೇಶನ್ ಹಾಕೊಳ್ಬಹುದು. ಅಂಡ್ ದೆನ್ ಎವ್ರಿ ಕಾಲೇಜ್ ಹ್ಯಾಸ್ ಅ ಇಂಟೇಕ್ ಲಿಮಿಟ್. ಅವ್ರ ಇಂಟೇಕ್ ಲಿಮಿಟ್ ಅಲ್ಲಿ ದೇ ವುಡ್ ಹ್ಯಾವ್ ಡಿಫೈನ್ಡ್ ಸೋ ಮೆನಿ ಥಿಂಗ್ಸ್. ಯಾಕಂದ್ರೆ ವಿಲ್ ಹ್ಯಾವ್ ಟು ಫಾಲೋ ರೋಸ್ಟರ್, ವಿಲ್ ಹ್ಯಾವ್ ಟು ಫಾಲೋ ಸೋ ಮೆನಿ ಪ್ಯಾರಾಮೀಟರ್ಸ್. ಅದನ್ನೆಲ್ಲ ಫಾಲೋ ಮಾಡಿದಾಗ ಎವ್ರಿ ಕಾಲೇಜ್ ವಿಲ್ ಹ್ಯಾವ್ ಇಟ್ಸ್ ಓನ್ ವೇ ಆಫ್ ಡಿಸೈಡಿಂಗ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್. ಈ ಸ್ಟೂಡೆಂಟ್ ಇಲ್ಲಿ ಅಪ್ಲೈ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ದ ಸ್ಟೂಡೆಂಟ್ ಹ್ಯಾಸ್ ಆಲ್ ದ ರೈಟ್ ಟು ಅಪ್ಲೈ ಎನಿವೇರ್, ಬಟ್ whether he'll get a seat or not, it depends upon so many other parameters. ಅಲ್ಲಿ ಬರೀ ಸ್ಟೂಡೆಂಟ್ ಬರೀ ಕಾಲೇಜ್ ಅಂತಲ್ಲ, ವಿ ಹ್ಯಾವ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಾರ್ಮ್ಸ್ ಇರುತ್ತೆ ಅದಕ್ಕೆ. ಸೊ ವಿಲ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ಆಲ್ ದೋಸ್ ಥಿಂಗ್ಸ್. ಈಗ PUC ನಲ್ಲಿ ಸೈನ್ಸ್ ತಗೊಳ್ತಾರೆ, ಫರ್ದರ್ ಡಿಗ್ರಿನಲ್ಲಿ ಅವರು ಇಂಜಿನಿಯರಿಂಗ್ ಹೋಗೋಕೆ ಇಷ್ಟಪಡಲ್ಲ ಅಥವಾ ಮೆಡಿಕಲ್ ಹೋಗೋದಕ್ಕೆ ಇಷ್ಟಪಡಲ್ಲ, ಬೇರೆ ಆರ್ಟ್ಸ್ ಕಾಮರ್ಸ್ ಇಂಥ ಸಬ್ಜೆಕ್ಟ್ ಹೋಗೋಕೆ ಇಷ್ಟಪಡ್ತಾರೆ, ಅಥವಾ ವೈಸ್ ವರ್ಸ ಆಗುತ್ತೆ. ಇಲ್ಲಿ ಕಾಮರ್ಸು ಆರ್ಟ್ಸು ತಗೊಳ್ತಾರೆ, ಅಲ್ಲಿ ಸೈನ್ಸ್ ಚೂಸ್, ನನಗೆ ಸೈನ್ಸ್ ಬಹಳ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಈ ರೀತಿ ಪ್ರಶ್ನೆ ಬಂದಾಗ ಅವ್ರು ಏನ್ ಮಾಡ್ಬೇಕು? ಇಲ್ಲ ನೋಡಿ, ಸೈನ್ಸ್ ಅವರು ಆರ್ಟ್ಸ್ ಕಾಮರ್ಸ್ ಎರಡು ತಗೊಳ್ಬಹುದು, ಆದ್ರೆ ಆರ್ಟ್ಸ್ ಕಾಮರ್ಸ್ ಅವರು ಸೈನ್ಸ್ ತಗೊಳ್ಳಿಕ್ ಆಗುದಿಲ್ಲ. ಸಿಂಪಲ್ ರೀಸನ್ ಏನು ಅಂದ್ರೆ ದೇ ವುಡ್ ಹ್ಯಾವ್ ನಾಟ್ ಸ್ಟಡಿಡ್ ದೋಸ್ ಸಬ್ಜೆಕ್ಟ್ಸ್. ಈಗ ಯಾಕಂದ್ರೆ ಅದಕ್ಕೆ ಲ್ಯಾಬ್ ಅಂತ ಇರುತ್ತೆ, ಅವರೆಲ್ಲ ಲ್ಯಾಬ್ ಮುಗಿಸ್ಕೊಂಡ್ ಬಂದಿರ್ತಾರೆ. ನಾನು ಕಾಮರ್ಸ್ ತಗೊಂಡು ಸೈನ್ಸ್ಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾನು ಏನಾದ್ರೂ ಸೈನ್ಸ್ ಮಾಡಿದೀನಿ ಇವತ್ತು, ನನಗೆ ಸೆಕೆಂಡ್ ಇಯರ್ ಆದ ನಂತರ ಐ ಡು ನಾಟ್ ವಾಂಟ್ ಟು ಗೆಟ್ ಇನ್ ಟು ಇಂಜಿನಿಯರಿಂಗ್ ನಾರ್ ಮೆಡಿಕಲ್ ಅಂದಾಗ ಐ ಕ್ಯಾನ್ ಕಮ್ ಡೌನ್ ಟು ಬಿಕಾಮ್. I can take up commerce. I can take up CA. ಎಷ್ಟೋ ಜನ CA ಮಾಡ್ತಾರೆ ಈಗ ಸೈನ್ಸ್ ತಗೊಂಡು, ಬಿಕಾಸ್ ದೇ ಆರ್ ಗುಡ್ ಇನ್ ಮ್ಯಾಥಮೆಟಿಕ್ಸ್, ದೇ ಆರ್ ಗುಡ್ ಇನ್ ಅನಾಲಿಟಿಕಲ್ ಸ್ಕಿಲ್ಸ್ ಅಂದಾಗ ಅದೇ ಫಾರ್ ದಮ್ CA, CMA and all becomes very easy. ಸೊ ಸಾಕಷ್ಟು ಸೈನ್ಸ್ ಸ್ಟ್ರೀಮ್ ಮಕ್ಕಳು CA, CMA ಮಾಡೋರಿದ್ದಾರೆ, CS ತಗೊಳ್ಳೋರಿದ್ದಾರೆ. ಆರ್ಟ್ಸ್ ಅವರು ಅವ್ರಿಗೂ ಆಪ್ಷನ್ ಇರುತ್ತೆ, ಬಟ್ ದೇ ಕಾಂಟ್ ಗೋ ಅಗೇನ್ ಬ್ಯಾಕ್ ಟು ಸೈನ್ಸ್. ಆ ಆಪ್ಷನ್ ಇರೋದಿಲ್ಲ ಸರ್. ಈಗ ನೆಕ್ಸ್ಟ್ ಬರುವಂತ ಪ್ರಶ್ನೆ,
PUC ಆಯ್ತು, ನಮಗೆ ಆದಷ್ಟು ಬೇಗ ಸ್ವಲ್ಪ ಹಣ ಸಂಪಾದನೆ ಮಾಡಬೇಕು. ನಾವು ಲಾಂಗ್ ಟರ್ಮ್, ಈಗ ಇಂಜಿನಿಯರಿಂಗ್ ಅಂದ್ರೆ 4 years, ಮೆಡಿಕಲ್ ಅಂದ್ರೆ 5-6 years, ಇದು 4.5 ನಮ್ಗೆ ಕಷ್ಟ ಆಗುತ್ತೆ. ಅಷ್ಟು ಕಾಲ ನಾವು ಟೈಮ್ ಸ್ಪೆಂಡ್ ಮಾಡೋಕೆ ಆಗಲ್ಲ. ಐ ಹ್ಯಾವ್ ಟು ಅರ್ನ್ ಸಮಥಿಂಗ್ ಕ್ವಿಕ್ಲಿ. PUC ಆಗಿದೆ, ಅವಾಗ ಏನ್ ಮಾಡ್ಬೇಕು ಅವರು? ಅಗೇನ್ ನಿಮ್ಗೆ ಡಿಗ್ರಿ ಮಾಡ್ಬೇಕಂದ್ರೆ ಮಿನಿಮಮ್ 3 years ಬೇಕೇ ಬೇಕು. ಎನಿ ಡಿಗ್ರಿ ಫಾರ್ ದಟ್ ಮ್ಯಾಟರ್ ವಿಲ್ ಹ್ಯಾವ್ 3 years. ಅದನ್ನ ನಾವು ಕಟ್ ಶಾರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ನಾನು ಡಿಗ್ರಿ ಮಾಡ್ದೇನೆ, ದೇರ್ ಆರ್ ಸೋ ಮೆನಿ ಡಿಪ್ಲೊಮಾ ಕೋರ್ಸಸ್. ಅಂದ್ರೆ 1 year ಲಾಂಗ್ ಕೋರ್ಸಸ್ ಇರುತ್ತೆ, 2 year ಲಾಂಗ್ ಕೋರ್ಸಸ್ ಇರುತ್ತೆ. ಈಗ ಫಾರ್ಮಸಿ, ಪ್ರೊಫೆಷನಲ್ ಕೋರ್ಸಸ್. ಹೌದು, ನಾನೀಗ ಐ ಕ್ಯಾನ್ ಡೂ ಫಾರ್ಮಸಿ, ಯಾವ್ದು ಡಿ ಫಾರ್ಮಾ ತಗೊಳ್ತೀನಿ, ಡಿಪ್ಲೊಮಾ ಇನ್ ಫಾರ್ಮಸಿ ಅಂತ. ಐ ಕ್ಯಾನ್ ಸ್ಟಾರ್ಟ್ ಮೈ ಓನ್ ಮೆಡಿಕಲ್ ಶಾಪ್. ಐ ಕ್ಯಾನ್ ಓಪನ್ ಅ ಮೆಡಿಕಲ್ ಶಾಪ್. ಅಂದ್ರೆ ಐ ಕ್ಯಾನ್ ಟೇಕ್ ಅಪ್ ಸಮ್ 2 years BPT ಕೋರ್ಸ್ ಮಾಡ್ತೀನಿ, ಅಥವಾ ಲ್ಯಾಬ್ ಟೆಕ್ನಿಷಿಯನ್ ಆಗ್ತೀನಿ. ಸೊ ಆತರ. ಬಟ್ ಅದಕ್ಕೆಲ್ಲದಕ್ಕೂ ಮತ್ತೆ ಹಿಂದಿನ ಬ್ಯಾಕ್ ಗ್ರೌಂಡ್ ಇರಬೇಕು. ಅದ್ರ ಐ ಕ್ಯಾನ್ ಟೇಕ್ ಅಪ್ ಡಿಜಿಟಲ್ ಮಾರ್ಕೆಟಿಂಗ್. ನನಗೆ ಡಿಗ್ರಿ ಮಾಡೋದು ಇಷ್ಟ ಇಲ್ಲ, ಬಟ್ ಐ ವಿಲ್ ಟೇಕ್ ಅಪ್ ಅ ಕೋರ್ಸ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಅಂಡ್ ಐ ಬಿಕಮ್ ಅ ಡಿಜಿಟಲ್ ಮಾರ್ಕೆಟರ್. ರೈಟ್? ಕೆಲವೊಂದು ಕಾಲ್ ಸೆಂಟರ್ಸ್ ಮತ್ತೆ BPOs ಗಳು ಇರುತ್ತೆ. ಅಲ್ಲಿ ಏನಂದ್ರೆ ದೇ ವಿಲ್ ಎಕ್ಸ್ಪೆಕ್ಟ್ ಯು ಟು ಹ್ಯಾವ್ ಸಮ್ ಗುಡ್ ಇಂಗ್ಲಿಷ್ ನಾಲೆಜ್, ಸಮ್ ಆಕ್ಸೆಂಟ್ ಟ್ರೈನಿಂಗ್. ಅದಕ್ಕೆ ಅಂತ ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ ಗಳು ಇರುತ್ತೆ. ಸೊ ಯು ಕ್ಯಾನ್ ಟೇಕ್ ಅಪ್ ದೋಸ್. ಈಗ ಟ್ಯಾಲಿ ಮಾಡ್ತೀನಿ, ಅಕೌಂಟಿಂಗ್ ನಾನು ಕಲ್ತ್ಕೊಳ್ತೀನಿ, ಅಂಡ್ ಐ ಕ್ಯಾನ್ ಗೆಟ್ ಇನ್ ಟು ಅ ಜಾಬ್. ಅಂದ್ರೆ ಬಟ್ ಐ ಡೋಂಟ್ ಸೇ ದಟ್ ದೇ ವಿಲ್ ಗೆಟ್ ಅ ಡಿಗ್ರಿ. They will have to do it on the basis of some diploma, some certification courses they can do and get into it. But degree ಮಾಡಬೇಕು ಅಂದ್ರೆ ಮಿನಿಮಮ್ 3 years ಬೇಕೇ. ಈಗ PUC ಮಾಡಿದ್ದಾರೆ, ಅದರಲ್ಲಿ ಉತ್ತೀರ್ಣರಾಗಿದ್ದಾರೆ, ಪಾಸ್ ಆಗಿದ್ದಾರೆ. ಅವರು ಹೊರಗೆ ವಿದೇಶಗಳಿಗೆ ಹೋಗಿ ಅಲ್ಲಿ ಸ್ಟಡಿ ಮಾಡಬೇಕು. ಅದಕ್ಕೆ ಏನಿದೆ ಸ್ಕೋಪ್? ಇದೆ ಸರ್, ಖಂಡಿತ. ಅದಕ್ಕೆಲ್ಲ ಬೇರೆ ಅಗೇನ್ ಅವ್ರು ಚೂಸ್ ಮಾಡ್ಬೇಕು. ಏನಂದ್ರೆ ಯಾವ ಯೂನಿವರ್ಸಿಟಿಯಲ್ಲಿ ತನಗ್ ಬೇಕಾಗಿರೋ ಕೋರ್ಸ್ ಇದೆ ಒಂದು, ಅಂದ್ರೆ ಅದು ಯಾವ ಕಂಟ್ರಿ. ಯಾಕಂದ್ರೆ ಎಲ್ಲಾ ಕಂಟ್ರೀಸ್ನಲ್ಲೂ ಅವ್ರದೇ ಆದಂತ ಸಿಸ್ಟಮ್ಸ್ ಗಳು ಇರುತ್ತೆ. ಅಂಡ್ ದಿಲ್ ಹ್ಯಾವ್ ಟು ಕ್ಲಿಯರ್ ಸಮ್ ಆಫ್ ದಿ ಟೋಫೈಲ್ ಇರ್ಬೋದು, ಅಂದ್ರೆ ಇಂಗ್ಲಿಷ್ ಒಂದು ಎಕ್ಸಾಮ್ ಇರುತ್ತೆ, ಅಥವಾ GRE ಇರ್ಬೋದು. ಅಂದ್ರೆ ಬೇರೆ ಬೇರೆ ಹಂತಕ್ಕೆ ಅದು. ಅಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಗ್ರಾಜುಯೇಷನ್, ನಿಮ್ಗೆ ಪೋಸ್ಟ್ ಗ್ರಾಜುಯೇಷನ್ ಎಲ್ಲದಕ್ಕೂ ಒಂದು ಎಕ್ಸಾಮ್ ಅಂತ ಇರುತ್ತೆ. ಮತ್ತೆ ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ನಾರ್ಮ್ಸ್. ಯಾಕಂದ್ರೆ ಈಗ ನಮ್ಮ 3 ವರ್ಷದ ಕೋರ್ಸ್ ಅನ್ನ ದೇ ವಿಲ್ ನಾಟ್ ಸೇ ದಟ್ ಇಟ್ ಈಸ್ ಎಲಿಜಿಬಿಲಿಟಿ ಬರೋದಿಲ್ಲ. ದೇ ವಿಲ್ ರಿಕಗ್ನೈಸ್ 4 years. ಸೊ ಕೆಲವೊಂದು ಕಂಟ್ರೀಸ್ ಅಲ್ಲಿ ನಾನು 4 years ಆಗಿರ್ಲೇಬೇಕು. ಅಂದ್ರೆ ನಾವು ಹೇಳ್ತೀವಿ +2 ಆದ ನಂತರ 4 years ಆಗಿರ್ಬೇಕು. ಸೊ ಆ ತರದ ನಾರ್ಮ್ಸ್ ನೋಡ್ಕೊಂಡು ವಿಲ್ ಹ್ಯಾವ್ ಟು ಸಿ ಅಂಡ್ ಐಡೆಂಟಿಫೈ ವಿಚ್ ಯೂನಿವರ್ಸಿಟೀಸ್ ಆರ್ ಆಫರಿಂಗ್ ದ ಕೋರ್ಸ್ ವಿಚ್ ಐ ವಾಂಟ್. ಆಮೇಲೆ ಅಲ್ಲಿನೂ ಕೂಡ ದೇ ಹ್ಯಾವ್ ದೇರ್ ಓನ್ ಅಂದ್ರೆ ಕಟ್ ಆಫ್ಸ್ ಎಲ್ಲ ಇರುತ್ತೆ. ಅವನ್ನೆಲ್ಲ ನೋಡ್ಕೊಂಡು ವಿದೇಶಕ್ಕೆ ಹೋಗೋದಿದ್ರೆ ಸಾಕಷ್ಟು ಅಪರ್ಚುನಿಟೀಸ್ ಇದೆ. ಬಟ್ ಆಫ್ಟರ್ ಡಿಗ್ರಿ ಯು ಹ್ಯಾವ್ ಮೋರ್ ದ್ಯಾನ್ ಆಫ್ಟರ್ 12th. ಬಟ್ ಎಸ್ ವಿ ಡು ಹ್ಯಾವ್ ಒಂದು ಬಕಲ್ ರೇಟ್ ಅಲ್ಲಿ ಮಾಡಿರ್ತಾರೆ. ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಸಸ್ ಮಾಡ್ಕೊಂಡಿರ್ತಾರೆ. 12th ವರೆಗೂ ಇಂಟರ್ನ್ಯಾಷನಲ್ ಮಾಡ್ಕೊಂಡವ್ರಿಗೆ, ಕೋರ್ಸ್ ಮಾಡ್ಕೊಂಡವ್ರಿಗೆ ದೇ ಹ್ಯಾವ್ ಮೋರ್ ಅಪರ್ಚುನಿಟೀಸ್ ಟು ಗೋ ಅಬ್ರಾಡ್ ಅಂಡ್ ಪರ್ಸ್ಯೂ ದೇರ್ ಡಿಗ್ರಿ. ಸೊ ಅದನ್ನ ಅವರು ಅಂದ್ರೆ ಇಟ್ ಇಸ್ ಲೈಕ್ ದ ಸ್ಟೂಡೆಂಟ್ ಇಸ್ ವೆರಿ ಕ್ಲಿಯರ್. ಈ ಕೆಲವೊಂದು ಯೂನಿವರ್ಸಿಟಿ, ಐ ವುಡ್ ನೇಮ್ ದ ಕಾಲೇಜಸ್ ಅಂಡ್ ಆಲ್, ಬಟ್ ಕೆಲವೊಂದ್ ಕಡೆ ಏನಿದೆ ಇಂಟಿಗ್ರೇಟೆಡ್ ಇರುತ್ತೆ. ಅಂದ್ರೆ ದೇ ವಿಲ್ ಹ್ಯಾವ್ ಬೇರೆ ಬೇರೆ ಕಂಟ್ರಿಯಲ್ಲಿ. ಈಗ ಇಂಡಿಯಾದಲ್ಲೇನೆ ಅವರು ಜಾಯಿನ್ ಆಗ್ತಾರೆ, ಬಟ್ ದೇ ವಿಲ್ ಹ್ಯಾವ್ 1 year ಇನ್ ಸಿಂಗಾಪುರ್, 1 year ಇನ್ ದುಬೈ, 1 year ಇನ್ ಮಲೇಷಿಯಾ, ಅಂಡ್ ದೇ ಗೆಟ್ ಅ ಕೋರ್ಸ್. ಅಂದ್ರೆ ನಾವು ಹೇಳ್ತೀವಿ ಎಲ್ಲಾ ಕಡೆ ಹೋಗ್ಬಿಟ್ಟು, ಅಂದ್ರೆ ದಟ್ ಇಸ್ ಹೌ ದೇ ಗೆಟ್ ದಿ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್. 3 ಕಡೆ ಮಾಡಿ ಅವ್ರಿಗೆ ಒಂದ್ ಕಡೆಯಿಂದ ಡಿಗ್ರಿ ಸಿಗುತ್ತೆ. ಸೊ ಆ ತರದ್ದು ಸಾಕಷ್ಟು ಇನ್ಸ್ಟಿಟ್ಯೂಟ್ಸ್ ಗಳಿದೆ ಇವತ್ತು. ಆ ಇನ್ಸ್ಟಿಟ್ಯೂಟ್ಸ್ ಗಳಿಗೆ ಹೋಗಿ, ಯಾಕಂದ್ರೆ ದಟ್ ಕಾಸ್ಟ್ ಆಲ್ಸೋ ಮ್ಯಾಟರ್ಸ್. ಈಗ ನಾನು ಏನಂದ್ರೆ ಬೇರೆ ಬೇರೆ ಕಂಟ್ರಿ ಅಂತಂದಾಗ ಈಕ್ವಲಿ ದ ಕಾಸ್ಟ್ ವಿಲ್ ಬಿ ದೇರ್ ಫಾರ್ ದಟ್. ಸೊ ಇಟ್ ಆಲ್ ಡಿಫರ್ಸ್. ಸೊ ಆತರ ಸಾಕಷ್ಟು ಗಮನ ಹರಿಸಬೇಕು. ಆಯ್ತು ಮೇಡಮ್, ಈಗ 2ನೇ ಹಂತಕ್ಕೆ ಬಂದಾಗ, ಈಗ PUC ನಲ್ಲಿ ಉತ್ತೀರ್ಣರು ಆಗಿಲ್ಲ, those have failed in PUC, ಅವ್ರಿಗೆ ಏನಿದೆ ಆಪರ್ಚುನಿಟೀಸ್? ಓಕೆ, ಫಸ್ಟ್ ಆಫ್ ಆಲ್ ಹೇಳಿಕ್ಕೆ ಇಷ್ಟಪಡ್ತೀನಿ ಏನಂದ್ರೆ, ಜಸ್ಟ್ ಡೋಂಟ್ ವರಿ ಅಬೌಟ್ ದಟ್ ಯು ಹ್ಯಾವ್ ನಾಟ್ ಕ್ಲಿಯರ್ಡ್ ದ PUC. ಯಾಕಂದ್ರೆ ಪಾಸಿಂಗ್ ಇಸ್ ನಾಟ್ ಎವ್ರಿಥಿಂಗ್ ಇನ್ ಇಟ್ ಸೆಲ್ಫ್. ಒಂದೊಂದ್ಸರಿ ಇಟ್ ಇಸ್ ನಾಟ್, ಡಸಂಟ್ ಮೀನ್ ದಟ್ ಯು ಆರ್ ಅ ಡಲ್ ಸ್ಟೂಡೆಂಟ್. ಅಲ್ಲ, ಯಾಕಂದ್ರೆ ಫೇಲ್ ಆದ ತಕ್ಷಣ ನಮ್ಮಲ್ಲಿ ಬಂದ್ಬಿಡುತ್ತೆ, ಅಯ್ಯೋ ಅವನು ಓದ್ಲಿಲ್ವಾ, ಡಲ್ ಇದಾನ, ಮತ್ತೊಂದು ಇನ್ನೊಂದು. ಇಲ್ಲ, ನಾನು ಹೇಳ್ತೀನಿ ದೇರ್ ಆರ್ ಸೋ ಮೆನಿ ರೀಸನ್ಸ್ ಫಾರ್ ಒನ್ ಟು ಫೇಲ್. ಓದ್ಕೊಂಡು ಹೋಗಿರ್ತಾರೆ. ಸಮ್ ಸ್ಟೂಡೆಂಟ್ಸ್ ಹ್ಯಾವ್ ಎಕ್ಸಾಮ್ ಎಂಗ್ಸೈಟಿ. ಅಲ್ಲಿ ಹೋದ ತಕ್ಷಣ ಎಲ್ಲ ಮರ್ತು ಹೋಗಿರುತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದ್ರೆ ಹುಷಾರಿರೋದಿಲ್ಲ, ಇನ್ನು ಕೆಲವು ಮಕ್ಕಳಿಗೆ ಅದು ಅರ್ಥ ಆಗಿರ್ಲಿಕ್ಕಿಲ್ಲ. ಸೊ ದೇರ್ ಆರ್ ಸೋ ಮೆನಿ ರೀಸನ್ಸ್, ಬಟ್ ವಿ ಶುಡ್ ನೆವರ್ ಎವರ್ ಲೇಬಲ್ ದೆಮ್ ದಟ್ ದೇ ಆರ್ ದಿ ಡಲ್ ಸ್ಟೂಡೆಂಟ್ಸ್. ಅದು ದ್ಯಾಟ್ ಈಸ್ ದ ಫಸ್ಟ್ ಥಿಂಗ್. ಇನ್ ಐ ರಿಕ್ವೆಸ್ಟ್ ದ ಪ್ಯಾರೆಂಟ್ಸ್ ಆಲ್ಸೋ. ಮಗು ಫೇಲ್ ಆದ ತಕ್ಷಣ ಅಯ್ಯೋ ನೀನ್ ಯಾವ್ದಕ್ಕೂ ಕೆಲ್ಸಕ್ಕೆ ಬಾರ್ದವಳು ಅಂತ ಹೇಳ್ಬಾರ್ದು. ಯಾಕಂದ್ರೆ ವಿ ಆಲ್ವೇಸ್ ಹ್ಯಾವ್ ಅ ಸೆಕೆಂಡ್ ಚಾನ್ಸ್, ರೈಟ್? ಅಂಡ್ PUC ಫೇಲ್ ಆದಂತ ಮಕ್ಕಳು ನೆಕ್ಸ್ಟ್ ನಾನು ನೋಡಿದೀನಿ ತುಂಬಾ ಚೆನ್ನಾಗಿ ಮಾಡಿದವರು ಅಂತ ಹೇಳಿದ್ದಾರೆ. ಅಂಡ್ ದೇ ಹ್ಯಾವ್ ರಿಯಲಿ ಎಕ್ಸೆಲ್ಡ್ ವೆರಿ ವೆಲ್ ಇನ್ ದೇರ್ ಲೈಫ್. ಸೊ ಹಾಗಾಗಿ ಇಟ್ ಈಸ್ ನಾಟ್
ಎಂಡ್ ಇನ್ ಇಟ್ ಸೆಲ್ಫ್. ಓಕೆ. ಫೇಲ್ ಆದ ತಕ್ಷಣ ಐ ಹ್ಯಾವ್ ಟು ಡೂ ಅನ್ ಅನಾಲಿಸಿಸ್ ಅಂತೀನಿ ನಾನು. ಎಸ್. ಏನಕ್ಕೆ ಫೇಲ್ ಆದೆ ನಾನು, ವೇರ್ ಡಿಡ್ ಐ ಗೋ ರಾಂಗ್. ನನಗೆ ಎಂಗ್ಸೈಟಿ ಇದ್ರೆ ಐ ಹ್ಯಾವ್ ಟು ರಿಯಲಿ ಟೇಕ್ ಅ ಲಿಟಲ್ ಬಿಟ್ ಆಫ್ ಥೆರಪಿ, ಒಂದು ಮೆಡಿಟೇಷನ್ ಮತ್ತೊಂದು ಮಾಡಿ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದಟ್. ಯಾಕಂದ್ರೆ ಮತ್ತೆ Yes. ನನ್ನ ಎಕ್ಸಾಮ್ ಹೋದ ಅದೇ ಆಗ್ಬೋದಲ್ವಾ. ಹೌದು. ಅಥವಾ ನನ್ನ ಪ್ರಿಪರೇಷನ್ ಸಾಕಾಗಿಲ್ಲ ಅಂದ್ರೆ ನನ್ಗೆ ಗೊತ್ತಲ್ವಾ ಇವಾಗ ನನ್ನ ಎಕ್ಸಾಮ್ ಅಲ್ಲಿ ಎಲ್ಲಿ ವೇರ್ ಡಿಡ್ ಐ ಗೋ ರಾಂಗ್ ಅಂತ. ಲೆಟ್ ಮೀ ಅಗೇನ್ ವರ್ಕ್ ಆನ್ ದಟ್ ಅಂಡ್ ಯು ಟೇಕ್ ಇಟ್ ಆಸ್ ಅ ಚಾಲೆಂಜ್. ಓಕೆ, ಈಗ ಎಲ್ಲರೂ ಎಷ್ಟೋ ಜನ ಕೇಳ್ತಾರೆ, ಅಯ್ಯೋ ಪಾಸ್ ಆಗ್ಲಿಲ್ವಾ ಹಾಗೆ ಹೀಗೆ ಅಂತ. ಟೇಕ್ ಇಟ್ ಆಸ್ ಅ ಚಾಲೆಂಜ್ ಅಂಡ್ ಸೇ ದಟ್ ಐ ವಿಲ್ ಶೋ ನೌ. ಅಂಡ್ ವಾಟ್ ಯು ಹ್ಯಾವ್ ನಾಟ್ ಸ್ಕೋರ್ಡ್, ಟ್ರೈ ಟು ಸ್ಕೋರ್ ದ ಬೆಸ್ಟ್. ಎಸ್. ಈಗ ಒಂದ್ 2 ಸಬ್ಜೆಕ್ಟ್ ಉಳ್ದಿರುತ್ತೆ, 3 ಸಬ್ಜೆಕ್ಟ್ ಉಳ್ದಿರುತ್ತೆ ಅಂದ್ರೆ ಅದ್ 3 ಸಬ್ಜೆಕ್ಟ್ ತಾನೇ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು. ಅಗೇನ್ ಡೋಂಟ್ ಎಂಡ್ ಅಪ್ ಗೆಟಿಂಗ್ 35-40 ಮಾರ್ಕ್ಸ್. ಟ್ರೈ ಟು ಗೆಟ್ 80+ ಸೊ ದಟ್ ಯು ಬೆಟರ್ ಆಫ್ ಯೋರ್ ಪರ್ಸೆಂಟೇಜ್. ಒಂದ್ ವೇಳೆ ಈಗ ನಮ್ಮಲ್ಲಿ ಈಗ ನಮ್ಮ ರಾಜ್ಯ ಸರ್ಕಾರದಲ್ಲಿ 2 ಸಪ್ಲಿಮೆಂಟರಿ ಕೊಡ್ತಾ ಇದ್ದಾರೆ. ಓಕೆ. ದ ರೀಸನ್ ಬೀಯಿಂಗ್ ಅವ್ರಿಗೆ ಆಪ್ಷನ್ಸ್ ಇರ್ಲಿ ಅಂತ. ಓಕೆ. ಅಂದ್ರೆ ಲೆಟ್ ಅ ಚೈಲ್ಡ್ ನಾಟ್ ವೇಸ್ಟ್ 1 year. ಅಂದ್ರೆ 2 ಅಟೆಂಪ್ಟ್. ಹೌದು, ಈಗ ಒಂದ್ ಮೇನ್ ಆಯ್ತಲ್ಲ ಸರ್, ಇದಾದ ನಂತರ ಒಂದಿರುತ್ತೆ, ಅದ್ರ ನಂತರ ಇನ್ನೊಂದು ಕೊಡ್ತಾರೆ. ಓಕೆ. ಅಂದ್ರೆ ಸೋ ಮಚ್ ಗವರ್ಮೆಂಟ್ ಆಲ್ಸೋ ಥಿಂಕ್ಸ್ ಅಬೌಟ್ ದ ಚೈಲ್ಡ್ ದಟ್ ಯು ನೋ ಚೈಲ್ಡ್ ಶುಡ್ ನಾಟ್ ಬಿ ಡಿಪ್ರೈವ್ಡ್ ಆಫ್ ಹೈಯರ್ ಎಜುಕೇಶನ್ ಅಂತ. True. ಸೊ ಹಾಗಿರುವಾಗ ನನಗೆ ಸಿಕ್ಕಿರುವಂತ ಅವಕಾಶ ನಾನು ಸದುಪಯೋಗ ಮಾಡ್ಕೊಳ್ಬೇಕು. Yes. ಸೊ ಅದಕ್ಕೆ ಐ ಹ್ಯಾವ್ ಟು ಟ್ರೈ ವರ್ಕಿಂಗ್ ಆನ್ ದಟ್. ಸೊ ಅವ್ರಿಗೆ ಏನು ಆಪರ್ಚುನಿಟೀಸ್ ಏನಿದೆ ಅವರಿಗೆ? ಅಲ್ಲ, ದೇ ಹ್ಯಾವ್ ಟು ಸ್ಟಡಿ ಅಂಡ್ ಆಯ್ತು. ಈಗ PU ಫರ್ದರ್ ಕಂಟಿನ್ಯೂ okay. ಮಾಡಕ್ಕೆ ಇಷ್ಟ ಇಲ್ಲ. ಓಕೆ, ಹಾಗೇನಾದ್ರು ಆದ್ರೆ ಸರ್, we have different certification courses Okay. and we also have diploma courses. ಓಕೆ. ಈಗ 10th ಬೇಸಿಸ್ ಮೇಲೆ ಮಾಡುವಂತ ಎಲ್ಲಾ ಕೋರ್ಸ್ ಅವ್ರು ಮಾಡ್ಬೋದು. ಅಂದ್ರೆ ಡಿಪ್ಲೊಮಾ ಇರ್ಬೋದು, 3 years ಅಥವಾ ITI ಇರ್ಬೋದು. ಓಕೆ. ಅದು ಬೇಡ, ನನಗೆ 2 ಬೇಡ ಅಂದ್ರೆ ನಾವು ವಿ ಹಾವ್ ಡಿಪ್ಲೊಮಾ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಓಕೆ. ಇರ್ಬೋದು. ಅದಕ್ಕೆ ನಾವು ಅಗೇನ್ ವಿ ಸೇ ಮಾನದಂಡ ಸೆಕೆಂಡ್ ಇಯರ್ ಅಲ್ಲ, ನಾವು ಯಾವ್ದಾದ್ರು ಕೋರ್ಸ್ಗಳನ್ನ ಮಾಡ್ಕೊಂಡು ಅಂದ್ರೆ ಶಾರ್ಟ್ ಟರ್ಮ್ ಕೋರ್ಸಸ್ ಬಟ್ ವಿಚ್ ವಿಲ್ ನಾಟ್ ಬಿ ಅ ಡಿಗ್ರಿ ಫಾರ್ ಯು. ಎಸ್. ಇವತ್ತು ನಾನು ಮೇನ್ PU ಬೋರ್ಡ್ ಅಲ್ಲಿ ಪಾಸ್ ಆಗ್ಲಿಕ್ಕಾಗಿಲ್ಲ ಅಂದ್ರೆ ವಿ ಹಾವ್ ಓಪನ್ ಸ್ಕೂಲಿಂಗ್ಸ್ ಇದೆ, ಅಲ್ಲಿ ಪಾಸ್ ಆಗ್ಬಹುದು. ಅಲ್ಲಿ Okay. ಪಾಸ್ ಆಗ್ಬೇಕಂದ್ರೆ ಆಗೋದಂದ್ರೆ ಹಾಗೆ ಅಲ್ಲ, ಅಲ್ಲಿ ಓದೇ ಪಾಸ್ ಆಗ್ಬೇಕು. ಬಟ್ ದೇಲ್ ಗಿವ್ ಡಿಫ್ರೆಂಟ್ ಆಪ್ಷನ್ಸ್. ಓಕೆ. ಈಗ NIOS ಅನ್ನೋಂತ ಇನ್ಸ್ಟಿಟ್ಯೂಟ್ ಇದೆ, ದೆನ್ ದೇಲ್ ಗೆಟ್ ದ ಆಪ್ಷನ್ಸ್ ಅಂಡ್ ದೇ ಕ್ಯಾನ್ ರೈಟ್ ಓಕೆ. ಅಂಡ್ ಪಾಸ್. ಯಾಕಂದ್ರೆ ಫೇಲ್ ಆಗುವಂತದ್ದು ಏನು ಇಲ್ಲ ಸೆಕೆಂಡ್ ಅಲ್ಲಿ, ಎನಿಬಡಿ ಕ್ಯಾನ್ ಕ್ಲಿಯರ್. ಬಟ್ ಒಂದು ಹಾರ್ಡ್ ಟು ಪಾಸ್ ಇರ್ಬೇಕು, ವಿಲ್ ಟು ವರ್ಕ್ ಟುವರ್ಡ್ಸ್ ಇಟ್ ಇರ್ಬೇಕು. ಎಸ್. ಇದು 2 ಆಗಿಲ್ಲ, ಒಂದ್ ವೇಳೆ 2 ಸಪ್ಲಿಯಲ್ಲೂ ಆಗಿಲ್ಲ ಅಂದ್ರೆ ನೋ ಹಾರ್ಟ್ ಬ್ರೇಕಿಂಗ್. 1 ವರ್ಷ ಕೈಯಲ್ಲಿ ಇದೆಯಲ್ವಾ, ಡೋಂಟ್ ವೇಸ್ಟ್ ಇಟ್. ಯು ಡೂ ಟೇಕ್ ಅಪ್ ಸಮ್ ಕಂಪ್ಯೂಟರ್ ಕೋರ್ಸಸ್, ಟೇಕ್ ಅಪ್ ಸಮ್ ಡಿಸೈನಿಂಗ್ ಕೋರ್ಸಸ್, ಟೇಲರಿಂಗ್ ಕೋರ್ಸಸ್ ಮಾಡಬಹುದು. ದೇರ್ ಆರ್ ಸೋ ಮೆನಿ ಸಚ್ ಥಿಂಗ್ಸ್ ವೇರ್ ಇನ್ ಒನ್ ಕ್ಯಾನ್ ಟೇಕ್ ಅಪ್ ದಿಸ್ ಕೋರ್ಸಸ್ ಅಂಡ್ ಯೆಟ್ ಮೇಕ್ ಅ ಕರಿಯರ್, ಎಸ್. right? And side by side I say still secondary is important. You must clear it. And Okay. any point of time, don't just because I have failed once twice doesn't mean that it should be ended. ಯಾವುದೋ ಒಂದು ಸ್ಟೇಜ್ ಲೈಫ್ ಅಲ್ಲಿ ಅದು ಉಪಯೋಗ ಆಗುತ್ತೆ. ಉಪಯೋಗ ಆಗುತ್ತೆ ಅನ್ನೋಕ್ಕಿಂತ ಇಟ್ಸ್ ನಮ್ಮ ಲೈಫ್ ಅಲ್ಲಿ ದೀಸ್ ಆರ್ ಆಲ್ ಒಂದು ಹಂತಗಳು ಮೈಲ್ ಸ್ಟೋನ್ಸ್ ಅಂತ. ಎಸ್. ಎಸ್. 10th ಆಗ್ಲಿ ಸೆಕೆಂಡರಿ ಆಗ್ಲಿ ಇದೆರಡು ಪಾಸ್ ಆದ್ರೆ ಯಾವಾಗ್ಲೂ ಯು ವಿಲ್ ಹ್ಯಾವ್ ಅ ಬೆಟರ್ ಫೀಲಿಂಗ್. ಎಸ್. ಸೊ ಟ್ರೈ ಅಂಡ್ ಹಾರ್ಡ್ ಟು ಪಾಸ್ ದಿಸ್ ಎಕ್ಸಾಮ್ಸ್. ಆದ್ರೆ ಫ್ಯೂಚರ್ ಅಲ್ಲಿ ಯಾವುದೇ ಟೈಮ್ ಅಲ್ಲಿ ಅವ್ರಿಗೆ ಅವಕಾಶ ಇದ್ದಾಗ ಅವರು ಡಿಗ್ರಿ ಮಾಡ್ಕೋಬಹುದು. ಹೌದು, ಯಾಕಂದ್ರೆ ನಾವು ಹೇಗೆ ಅಂದ್ರೆ ಈಗ ಸೆಕೆಂಡರಿ ಆಯ್ತು ಅಂದ್ರೆ ನೆಕ್ಸ್ಟ್ ಅವರಿಗೆ ಓಪನ್ ಸ್ಕೂಲ್ ಇದು ಡಿಸ್ಟೆನ್ಸ್ ಲರ್ನಿಂಗ್ ಇರುತ್ತೆ, ಎಜುಕೇಶನ್ ಆನ್ಲೈನ್ ಲರ್ನಿಂಗ್ಸ್ ಇರುತ್ತೆ. ದೇ ಕ್ಯಾನ್ ಸ್ಟಿಲ್ ಡೂ ದ ಡಿಗ್ರಿ ಇನ್ ದ ಡಿಫ್ರೆಂಟ್ ಮೋಡ್ಸ್. ಓಕೆ. ರೆಗ್ಯುಲರ್ ಆಗಿ ನಾನು ಹೋಗದೆ ಇದ್ರು ಕೂಡ ಕೆಲವೊಬ್ಬರಿಗೆ ನೋಡಿ ಅವರಿಗೆ ಆರ್ಥಿಕವಾಗಿ ತುಂಬಾ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಅಂತವ್ರು ದೇ ಹ್ಯಾವ್ ಟು ಗೆಟ್ ಇನ್ ಟು ಅ ಜಾಬ್. ಓಕೆ. ಸೊ ಅವ್ರು ಏನ್ ಮಾಡ್ತಾರೆ, +2 ಆದ ನಂತರ ದೇ ಗೆಟ್ ಇನ್ ಟು ಸಮ್ ಗುಡ್ ಜಾಬ್ ಅಂಡ್ ದೆನ್ ಸೈಮಲ್ಟೇನಿಯಸ್ಲಿ ಈ ತರ ಓಪನ್ ಸ್ಕೂಲ್ ಓಪನ್ ಆನ್ಲೈನ್ ಕೋರ್ಸಸ್ ಗಳನ್ನ ಡಿಗ್ರಿ ಮುಗಿಸ್ಕೊಳ್ತಾರೆ, PG ಮುಗಿಸ್ಕೊಳ್ತಾರೆ ಅಂಡ್ ದೇ ಗೆಟ್ ಇನ್ ಟು ಹೈಯರ್ ಲ್ಯಾಡರ್ ಆಫ್ ದ ಕರಿಯರ್. ಓಕೆ. ಸೊ ಇಟ್ಸ್ ಆಲ್ ಇಸ್ ಪಾಸಿಬಲ್ ಅಂತ ಹೇಳ್ತೀನಿ ನಾನು. ಸೊ ಹಾಗಿದ್ರೆ ಯಾವ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿಲ್ಲ, ದೋಸ್ ಹ್ಯಾವ್ ಫೇಲ್ಡ್ ಇನ್ ದಿ PU ಎಕ್ಸಾಮ್, ಅವರು ಡಿಪ್ಲೊಮಾ ಮಾಡ್ಬೋದು, ITI ಮಾಡ್ಬೋದು, ಪ್ರೊಫೆಷನಲ್ ಕೋರ್ಸಸ್ ಮಾಡ್ಬೋದು, ಶಾರ್ಟ್ ಟರ್ಮ್ ಕೋರ್ಸಸ್ ಮಾಡ್ಬೋದು, ಮಾಡಿ ಅದರಿಂದ ಒಂದಷ್ಟು ಅವ್ರ ಸಂಪಾದನೆ ಸ್ಟಾರ್ಟ್ ಮಾಡ್ಬೋದು. ಹೌದು, ಖಂಡಿತ ಖಂಡಿತ. ಸೊ ಈ ರೀತಿ ಪಾಸಿಬಿಲಿಟೀಸ್ ಇದೆ. ಫರ್ದರ್ ಬೇರೆ ಏನು ತಾವು ಹೇಳಕ್ಕೆ ಇಷ್ಟಪಡ್ತಾರೆ ಮೇಡಮ್ ಇದ್ರ ಬಗ್ಗೆ? ಈಗ ಉತ್ತೀರ್ಣರಾಗಿದ್ದಾರೆ, ಆಗದಿರ ಇರೋಂಥವ್ರು ಇದ್ದಾರೆ, ಅವ್ರಿಗೆ ಏನಾದ್ರು ಒಂದು ಸಂದೇಶ? ಉತ್ತೀರ್ಣ ಆದವ್ರಿಗೂ ಸರ್, ಈಗ ಎಷ್ಟೋ ಮಕ್ಕಳಿಗೆ ಏನಿರುತ್ತೆ, ನಾನು ಇದೇ ಕಾಲೇಜ್ ಸೇರ್ಬೇಕು, ಇದೇ ಸ್ಟ್ರೀಮ್ ಸೇರ್ಬೇಕಂತ ಇರುತ್ತೆ. ಅದು ಸಾಧ್ಯ ಕೆಲವೊಂದ್ಸರಿ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಮೆಡಿಕಲ್, MBBS ತುಂಬಾ ಮಕ್ಕಳು ಅದಕ್ಕೆ ಆಸೆ ಪಟ್ಟಿರ್ತಾರೆ. ಆದ್ರೆ ಎಲ್ಲರಿಗೂ ಸೀಟ್ ಸಿಕ್ಕೇ ಬಿಡುತ್ತೆ ಅನ್ನೋಂತ ಗ್ಯಾರಂಟಿ ಇಲ್ಲ. ಸೊ ಹಾಗಿರುವಾಗ ಐ ಹ್ಯಾವ್ ಟು ಟೇಕ್ ಅಂದ್ರೆ ಒಂದು ಡಿಸಿಷನ್ ತಗೊಳ್ಬೇಕು. ಏನು, ಐ ಆಮ್ ವೆರಿ ಪರ್ಟಿಕ್ಯುಲರ್ ಆಫ್ MBBS, ಅದು ಬಿಟ್ಟರೆ ನಾನು ಬೇರೆ ಮಾಡೋದೇ ಇಲ್ಲ ಅಂತಂದ್ರೆ ಅಗೇನ್ ಇಲ್ಲ ಟು ಪ್ರಿಪೇರ್ ಬ್ಯಾಕ್. ಎಸ್. ಅಂದ್ರೆ ಓನ್ಲಿ ನೀಟ್ ಎಕ್ಸಾಮ್ ನ ಮತ್ತೆ ಬರೀಬೇಕು. ಇಲ್ಲ ನಾನು ಓಕೆ ಐ ಜಸ್ಟ್ ಸಿ ವಾಟ್ ಬೆಸ್ಟ್ ಇಸ್ ದ ನೆಕ್ಸ್ಟ್ ಆಪ್ಷನ್ ಅಂದಾಗ ದೇ ಕ್ಯಾನ್ ಥಿಂಕ್ ಆಫ್ BDS, they can think of homeopathy, they can think of Ayurvedic. ಯಾಕಂದ್ರೆ these are all again medical streams only.
ಅಂದ್ರೆ ಯಾಕಂದ್ರೆ ನನಗೆ ಇದು ಸಿಕ್ಕಿಲ್ಲ ಅಂದ್ರೆ ಮತ್ತೆ ಬೇರೆ ನನ್ನ ಪ್ಲಾನ್ ಬಿ ಪ್ಲಾನ್ ಸಿ ಇರ್ಬೇಕಲ್ವಾ. ಸೊ ದಟ್ ಈಸ್ ದೋಸ್ ಆರ್ ದ ಆಪ್ಷನ್ಸ್ ವಿಚ್ ಆರ್ ಸ್ಟಿಲ್ ಅವೈಲೇಬಲ್ ಫಾರ್ ಯು. ಎಸ್, ಅದನ್ನ ಮಾಡ್ಬೋದು. ಈಗ ಇಂಜಿನಿಯರಿಂಗ್ ನಂಗೆ ಇದೇ ಕಾಲೇಜ್ ಬೇಕು ಸಿಕ್ಕಿಲ್ಲ ಅಂತಂದ್ರೆ ವಿಲ್ ಹ್ಯಾವ್ ಟು ಅಗೇನ್ ಸಿ ವಿಚ್ ಇಸ್ ದ ನೆಕ್ಸ್ಟ್ ಕಾಲೇಜ್. ಈಗ ಕಂಪ್ಯೂಟರ್ ಸೈನ್ಸ್ ತುಂಬಾ ಜನ ಇಷ್ಟಪಡ್ತಾರೆ, ಆದ್ರೆ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಸಿಗುತ್ತೆ ಅಂತ ಇಲ್ಲ. ಸೊ ಅವಾಗ ನೆಕ್ಸ್ಟ್ ಏನಿರಬಹುದು, ವಿ ಹ್ಯಾವ್ ENC ಇರಬಹುದು, ಅಥವಾ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ವಿ ಹ್ಯಾವ್ ಸೋ ಮೆನಿ ಅದರ್ ರಿಲೇಟೆಡ್ IS ಇದೆ, ಇನ್ಫಾರ್ಮೇಶನ್ ಸಿಸ್ಟಮ್ಸ್ ಇದೆ. ಸೊ ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ದೆನ್ ಯು ಮೇಕ್ ಯುವರ್ ಕರಿಯರ್ ಇನ್ ದಟ್ ಏರಿಯಾ ಬೈ ಟೇಕಿಂಗ್ ಸಮ್ ಎಕ್ಸ್ಟ್ರಾ ಸರ್ಟಿಫಿಕೇಶನ್ ಕೋರ್ಸಸ್. ಈಗ ನಾವು ನೋಡ್ತೀವಿ ಬರೀ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಅವ್ರಿಗೆ ಎಲ್ಲರಿಗೂ ಜಾಬ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ದೇ ವಿಲ್ ಹ್ಯಾವ್ ಟು ಡೂ ಸಮ್ ಅದರ್ certification courses when they come to that last semester of their ಅವ್ರಿಗೆ internship ಇರುತ್ತೆ, ಜೊತೆಗೆ ಅವರು they can do some more extra additional courses. ಯಾಕಂದ್ರೆ ಇವತ್ತು we see so many things, ಇವತ್ತಿರೋದು ನಾಳೆ ಇರೋದಿಲ್ಲ, keeps changing. So now we'll have to change according to the change which is required to get into a job market. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ I'll have to develop the employability skills. ನಾವು ನೋಡ್ತೀವಿ ಕೆಲವೊಬ್ರು ಇಂಜಿನಿಯರಿಂಗ್ ಮುಗಿಸಿದ್ರು ಕೂಡ we find them that they cannot ಸ್ಪೀಕ್ ಅಂತಂದಾಗ ಬರೀ ಇಂಗ್ಲಿಷ್ ಅಂತ ಹೇಳೋದಿಲ್ಲ, ಎನಿ ಒರೇಷನ್ ಫಾರ್ ದಟ್ ಮ್ಯಾಟರ್. ಸೊ ವಿಲ್ ಹ್ಯಾವ್ ಟು ಡೆವಲಪ್ ದೋಸ್ ಸ್ಕಿಲ್ಸ್ ವಿಚ್ ವಿಲ್ ಹೆಲ್ಪ್ ಮಿ ಟು ಡೆವಲಪ್ ಮೈ ಪರ್ಸನಾಲಿಟಿ. ಐ ಶುಡ್ ಬಿ ಏಬಲ್ ಟು ಡೂ, ಅಂದ್ರೆ ನಾನು ಇಂಟರ್ವ್ಯೂಗೆ ಹೋದಾಗ ಐ ಶುಡ್ ಬಿ ಏಬಲ್ ಟು ಕನ್ವಿನ್ಸ್ ದಟ್ ಎಂಪ್ಲಾಯರ್ ದಟ್ ಐ ವಿಲ್ ಬಿ ಅನ್ ಅಸೆಟ್ ಯುವರ್ ಕಂಪ್ನಿ. ಅದಕ್ಕೆ ನಾನು ಏನು ಸ್ಕಿಲ್ಸ್ ಬೇಕೋ ಅದನ್ನ ಡೆವಲಪ್ ಮಾಡ್ಕೊಳ್ಬೇಕು. ಅಂದ್ರೆ ಮೇ ಇಟ್ ಬಿ ದ ವೇ ಯು ವಾಕ್, ದ ವೇ ಯು ಟಾಕ್, ದ ವೇ ಯು ಪುಟ್ ಫೋರ್ತ್ ಯುವರ್ ಸೆಲ್ಫ್, ಆಲ್ ದಟ್ ಮ್ಯಾಟರ್ಸ್ ದ ಮೋಸ್ಟ್. ಬರೀ ಎಜುಕೇಶನ್ ಅಂದ್ರೆ ಡಿಗ್ರಿ ಪಾಸ್ ಆಗೋದಷ್ಟೇ ಅಲ್ಲ, ಎಜುಕೇಶನ್ ಅಂದ್ರೆ ಇಟ್ ಇಸ್ ಅ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಒನ್ ಸೆಲ್ಫ್. ಸೊ ಅದನ್ನ ಮಾಡಿದಾಗ ಯುವರ್ ಡಿಗ್ರಿ, ಯುವರ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಅಂದ್ರೆ ಕಾಂಪಿಟೆನ್ಸೀಸ್ ಅಂತ ಹೇಳ್ತೀವಿ, ದಿಸ್ ಬೋತ್ ಹ್ಯಾಸ್ ಟು ಸಿಂಕ್ರನೈಸ್. ಅದು ಮ್ಯಾಚ್ ಆದಾಗ ಯು ಹ್ಯಾವ್ ಅಮ್ಟಿ ನಂಬರ್ ಆಫ್ ಜಾಬ್ ಅಪಾರ್ಚುನಿಟೀಸ್ ಇನ್ ದಿ ಜಾಬ್ ಮಾರ್ಕೆಟ್. ಥ್ಯಾಂಕ್ ಯು ಮೇಡಮ್, ಬಹಳಷ್ಟು ವಿಷಯಗಳನ್ನು ತಿಳಿಸಿದ್ದೀರಾ, ಬಹಳ ಧನ್ಯವಾದಗಳು. ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಯಾವ ಸ್ಟೂಡೆಂಟ್ಸು, ಯಾವ ಮಕ್ಕಳು PUC ಎಕ್ಸಾಮಲ್ಲಿ ಸಕ್ಸಸ್ ಆಗಿದ್ದಾರೆ ಅವರಿಗೆ ಸಾಕಷ್ಟು ಆಪರ್ಚುನಿಟೀಸ್ ಇದೆ. ಮತ್ತು ಯಾರು ಈ ಸಲ PUCನಲ್ಲಿ ಸಫಲತೆ ಕಾಣಕ್ಕಾಗಲಿಲ್ಲ, ಯಾವುದೇ ಕಾರಣಕ್ಕಾಗಲಿ, ಅವರು ಸಹ ಯಾವುದೇ ನಿರಾಶಾಭಾವದಿಂದ ಇರುವಂಥ ಅವಶ್ಯಕತೆ ಇಲ್ಲ. ಅವ್ರಿಗೂ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ ಅನ್ನೋದು ಈ ರೀತಿ ಇವತ್ತು ನಮ್ಮ ಡಾಕ್ಟರ್ ಸುಕನ್ಯಾ ಹೆಗ್ಡೆ ಮೇಡಮ್ ಅವರು ಸಾಕಷ್ಟು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಪುನಃ ಯಾವುದೇ ನಿಮಗೆ ಪ್ರಶ್ನೆಗಳು, ಡೌಟ್ಸ್ ಇದ್ದರೆ ನೀವು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಮತ್ತು ಮೇಡಮ್ ಅವರ ನಂಬರು ಸಹ ಕೆಳಗೆ ಕಾಣಿಸುತ್ತೆ, ತಾವು ಸಹ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಈ ರೀತಿ ನಿಮಗೆ ಯಾವುದೇ ರೀತಿ ಫರ್ದರ್ ನಿಮಗೆ ಒಂದು ಎಜುಕೇಷನ್ ಬಗ್ಗೆ PUC ಆದಮೇಲೆ ಫರ್ದರ್ ಏನು ಮಾಡಬೇಕು ಅನ್ನೋ ಪ್ರಶ್ನೆಗಳಿದ್ದರೆ ನಮಗೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇದರಿಂದ ಮತ್ತೆ ನಮ್ಮ ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯಗಳನ್ನು ಕೋರ್ತಾ ನಮ್ಮ ಒಂದು ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ.